ಯಾರ್ಯಾರೆಲ್ಲ ನಮ್ಮ ಗಿಲ್ಲಿ ನಟ ಅವರು ಹೀರೋ ಆಗಬೇಕು, ಡೈರೆಕ್ಷನ್ ಮಾಡಬೇಕು ಅಂತ ಏನು ಆಸೆ ಇಟ್ಕೊಂಡಿತ್ತು ನಮ್ಮ ಕರುನಾಡ ಜನತೆ, ಅಂತಹ ಸುದಿನ ಇನ್ನು ಕೆಲವೇ ದಿನಗಳಲ್ಲಿ ಅದು ಶುರುವಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಮ್ಮ ಗಿಲ್ಲಿ ನಟ ಅವರ ಬಗ್ಗೆ ಒಂದು ಹೊಸ ಅಪ್ಡೇಟ್ ತಂದಿದ್ದೀನಿ. ಏನಪ್ಪ ಅಂದರೆ, ಎಲ್ಲೋದ್ರೂ ನೀವು ಕೇಳ್ತಾ ಇದ್ರಿ ನಮ್ಮ ಗಿಲ್ಲಿ ನಟ ಅವರು ಯಾವಾಗ ಹೀರೋ ಆಗ್ತಾರೆ, ಯಾವಾಗ ಡೈರೆಕ್ಷನ್ ಮಾಡ್ತಾರೆ ಅಂತ ನೀವೆಲ್ಲರೂ ಕೇಳ್ತಾ ಇದ್ರಿ. ಅದಕ್ಕೆಲ್ಲ ಒಂದು ಟೈಮ್ ಬಂದಿದೆ. ಅದು ಯಾವಾಗ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ. ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ, ನಾನೀಗ ಒಂದು ಹೊಸ ಅಪ್ಡೇಟ್ನ ಹೇಳ್ಬಿಡ್ತೀನಿ ಗಿಲ್ಲಿ ನಟ ಅವ್ರ ಬಗ್ಗೆ. ಏನಪ್ಪ ಅಂದರೆ, ಗಿಲ್ಲಿ ನಟ ಅವರು ಒಂದು ಹೊಸ ಸಿನಿಮಾಗೆ ನಿರ್ದೇಶನ ಮತ್ತು ನಾಯಕ ನಟರಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹೊಸ ಅಪ್ಡೇಟ್ನ ಕೊಡ್ತಾರೆ. ಅದು ಯಾವಾಗ ಅಂದರೆ, ಅವರ ಹುಟ್ಟುಹಬ್ಬದ ದಿನದಂದು. ಏನು ಗುರು ಇದು, ಏನು ನೀನು ಹೇಳ್ತಾ ಇರೋದು ನಿಜನಾ ಸುಳ್ಳ ಅಂತ ಅಂದ್ಕೊಂಡ್ರ? ಒಂದು ಹೇಳ್ತೀನಿ ಕೇಳಿ. ಈ ಒಂದು ವಿಷಯವನ್ನು ಅವರು ಅಧಿಕೃತವಾಗಿ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ನಟ ಅವರ ಹುಟ್ಟುಹಬ್ಬದ ದಿನದಂದು ಇದನ್ನು ಘೋಷಣೆ ಮಾಡ್ತಾರೆ. ನೀವೆಲ್ಲರೂ ಯಾರ್ಯಾರೆಲ್ಲ ನಮ್ಮ ಗಿಲ್ಲಿ ನಟ ಅವರು ಹೀರೋ ಆಗಬೇಕು, ಡೈರೆಕ್ಷನ್ ಮಾಡಬೇಕು ಅಂತ ಏನು ಆಸೆ ಇಟ್ಕೊಂಡಿತ್ತು ನಮ್ಮ ಕರುನಾಡ ಜನತೆ, ಅಂತಹ ಸುದಿನ ಇನ್ನು ಕೆಲವೇ ದಿನಗಳಲ್ಲಿ ಅದು ಶುರುವಾಗುತ್ತೆ. ನೀವೆಲ್ಲ ಯಾವ ರೀತಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ಅವರಿಗೆ ತಮ್ಮ ಮನೆಯ ಮಗನಂತೆ ನೀವೆಲ್ಲ ಹೇಗೆ ಹಾರೈಸಿದಿರೋ, ಅದೇ ರೀತಿ ಗಿಲ್ಲಿ ನಟ ಅವರ ಚೊಚ್ಚಲ ಸಿನಿಮಾ ನಿರ್ದೇಶನಕ್ಕೆ ಹಾಗೂ ಅವರು ಮೊದಲನೇ ಸಿನಿಮಾಗೆ ಹೀರೋ ಆಗಿ ಅಭಿನಯಿಸ್ತಾ ಇದ್ದಾರೆ. ನೀವೆಲ್ಲರೂ ಹೇಗೆ ಬಿಗ್ ಬಾಸ್ ಅಲ್ಲಿ ಸಪೋರ್ಟ್ ಮಾಡಿದಿರೋ ಅದೇ ರೀತಿ ಗಿಲ್ಲಿ ನಟ ಅವರಿಗೆ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಅವರ ಒಂದು ಡೈರೆಕ್ಷನ್ನಲ್ಲಿ ಒಳ್ಳೊಳ್ಳೆ ಕಾಮಿಡಿ ಸಿನಿಮಾಗಳು ಬರ್ಬೋದು. ಯಾಕಂದರೆ ಈಗಾಗಲೇ ನೀವೆಲ್ಲರೂ ಗಿಲ್ಲಿ ನಟ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಪಾಪ್ಯುಲರ್ ಇದ್ದಾರೆ ಅಂತ ನೋಡಿರ್ತೀರಿ. ಹಾಗೆಯೇ ಅವರು ಯೂಟ್ಯೂಬ್ ಚಾನಲಲ್ಲಿ ಬಂದಿರತಕ್ಕಂಥ ಶಾರ್ಟ್ ಮೂವೀಸ್ಗಳು ರೋಲೆಕ್ಸ್ ರಾಜಣ್ಣ, ನಲ್ಲಿ ಮೂಳೆ, ಇನ್ನೂ ಹಲವಾರು ಗಿಲ್ಲಿ ನಟ ಅವರ ಶಾರ್ಟ್ ಮೂವಿಗಳನ್ನ ನೋಡಿದಿರಿ, ಅವರಿಗೆ ಹಾರೈಸಿದಿರಿ. ಆದರೆ ಈಗ ಗಿಲ್ಲಿ ನಟ ಅವರು ಹೀರೋ ಆಗಿ ನಿರ್ದೇಶಕನಾಗಿ ನಿಮ್ಮ ಮುಂದೆ ಬರೋದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ನೀವೀಗಾಗಲೇ ನೋಡಿರ್ತೀರಿ ಅವರು ಜಿಮ್ಮಲ್ಲಿ ವರ್ಕೌಟ್ ಮಾಡೋದನ್ನ. ನಾನು ಆ್ಯಕ್ಚುಲಿ ಮೊನ್ನೆ ದಾವಣಗೆರೆಯಲ್ಲಿ ನೋಡಿದೆ. ನಾವು ಬಿಗ್ ಬಾಸಲ್ಲಿ ನೋಡಿರ್ತಕ್ಕಂತಹ ಗಿಲ್ಲಿ ನಟ ಅವ್ರಿಗೂ ಈಗ ಇರ್ತಕ್ಕಂತಹ ಗಿಲ್ಲಿ ನಟ ಅವ್ರಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಈಗ ನೋಡ್ತಾ ಇದ್ರೆ ಅವ್ರ ಹತ್ರ ಹೀರೋ ಮೆಟೀರಿಯಲ್ಲೇ ಅನ್ನೋ ರೀತಿ ಅವರು ಎಲ್ಲ ವರ್ಕೌಟ್ ಎಲ್ಲ ಮಾಡಿ ಸಕ್ಕತ್ತಾಗಿ ಕಾಣ್ತಾ ಇದ್ರು. ನಾನು ನೋಡಿಬಿಟ್ಟು ಅಂದ್ಕೊಂಡೆ, ಓಕೆ ಗಿಲ್ಲಿ ನಟ ಅವರು ಈಗ ಪಕ್ಕ ಹೀರೋ ಲುಕ್ ಬಂದ್ಬಿಟ್ಟಿದೆ ಅಂತ ಅಂದ್ಕೊಂಡೆ ದಾವಣಗೆರೆಯಲ್ಲಿ ನೋಡಿ. ಹಾಗಾಗಿ ನೀವೆಲ್ಲರೂ ವೆಯ್ಟ್ ಮಾಡಿ. ಅವರ ಹುಟ್ಟುಹಬ್ಬದ ದಿನ ನಿಮಗೆಲ್ಲರಿಗೂ ಒಂಥರ ಶುಭ ಸುದ್ದಿ ಕೊಡ್ತಾರೆ ಅಂತ ಹೇಳ್ತಾ, ನೀವೆಲ್ಲರೂ ನಮ್ಮ ಗಿಲ್ಲಿ ನಟ ಅವರಿಗೆ ಸಪೋರ್ಟ್ ಮಾಡ್ತೀರಿ ತಾನೇ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಗಿಲ್ಲಿ, ಜೈ ಕರ್ನಾಟಕ. ಧನ್ಯವಾದಗಳು.